ನಾ ಗೌರವಾನ್ವಿತರಿಗೆ, ಗುರು ಹಿರಿಯರಿಗೆ, ಮೈಸೂರಿನ ಬಂಧು ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಕೃತಕ ಬದ್ಧತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧಕ ಬಾಧಕ ಬಗ್ಗೆ ಒಂದು ಉಪನ್ಯಾಸಕ್ಕೆ ಅಂತ ಕರೆದಿದ್ದೀರಾ. ಈ ಕೃತಕ ಬುದ್ಧಿಬದ್ಧತೆದು ಸಾಧಕ ಬಾಧಕನ ನಿಜವಾಗ್ಲೂ ಅದರಿಂದ ತೊಂದರೆ ಇದೆಯಾ, ಉಪಯೋಗ ಇದೆಯಾ ಅಂತ ತಿಳ್ಕೊಳ್ಳೋದ್ರಲ್ಲೂ ಅದು ಏನಿಗೆ ಬಂತು, ಇವಾಗ ತಂತ್ರಜ್ಞಾನ ಯಾವ ಹಾದಿಲಿ ಹೋಗ್ತದೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಅದರ ಸಾಧಕ ಬಾಧಕಗಳನ್ನ ತಿಳ್ಕೊ. ನಾನು ಪ್ರಾಧ್ಯಾಪಕಾಗಿ ನಮ್ಮ ತರಗತಿಯಲ್ಲಿ ಪಾಠ ಮಾಡೋ ಅಭ್ಯಾಸ ಏನಾಗತ್ತೆ, ನಮಗೆ ಒಂದು ಸ್ವಲ್ಪ ಈ ಟೆಕ್ನಿಕಲ್ ವರ್ಡ್ಸ್ ಬಂದಾಗ ಇಂಗ್ಲೀಷ್ ಬಂದ್ಬಿಡುತ್ತೆ. ಏನಾದರೂ ಜಾಸ್ತಿ ಉಪಯೋಗಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಆದಷ್ಟು ಕನ್ನಡದಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತಿಳ್ಕೊಳ್ಳೋಕೆ ಮುಂಚೆ ಈ ನಿಜವಾಗ್ಲೂ ಈಗಿನ ಪರಿಸ್ಥಿತಿಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಒಂದು ಕ್ಷೇತ್ರನ ಬದಲಾವಣೆ ತಂದಿದ್ಯಾ, ಅಥವಾ ತಂತ್ರಜ್ಞಾನದ ಬದಲಾವಣೆಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಪ್ರಚಲಿತೆಗೆ ಬಂದಿದೆಯಾ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಏನಕ್ಕೆ ಅಂದ್ರೆ, ಈ ತಂತ್ರಜ್ಞಾನದ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನೋಟ್ ಮಾಡ್ತದೆ, 17ನೇ ಶತಮಾನದಲ್ಲಿ ಥರ್ಮೋಮೀಟರು ಮತ್ತೆ ಟೆಲಿಸ್ಕೋಪ್ನ ಕಂಡುಹಿಡಿತಾರೆ. 18ನೇ ಶತಮಾನದಲ್ಲಿ ಸ್ಟೀಮ್ ಇಂಜಿನ್ ಮತ್ತೆ ಹಾಟ್ ಏರ್ ಬಲೂನ್ಗಳನ್ನ ಕಂಡುಹಿಡಿತಾರೆ ತಂತ್ರಜ್ಞಾನದಲ್ಲಿ. 19ನೇ ಶತಮಾನ ಅಲ್ಲಿ ಬಂದಂತ ಸಂಶೋಧನೆಗಳು ಅದೊಂಥರ ಗೋಲ್ಡನ್ ಏಜ್ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ, ಇವತ್ತು ನಾವು ಈ ರೂಮಲ್ಲೇ ಇದು ಕೂತಿದೀವಲ್ಲ, ಇಲ್ಲೇನೆ ಸುಮಾರು ಈ ಬಲ್ಬ್ ಇರ್ಬೋದು, ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಏನ್ ಕಟ್ಟಿದ್ದಾರೆ ಬಿಲ್ಡಿಂಗ್, ಮುಂಚಿನ ಮಣ್ಣಿನ ಗೋಡೆ ಕಟ್ಟೋರು, ಈ ರೀಇನ್ಫೋರ್ಸ್ ಕಾಂಕ್ರೀಟ್ ಆಗಿರ್ಬೋದು, ನಾವು ಹಾಕಿರೋ ವಾಚ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಇದೆಲ್ಲ 19ನೇ ಶತಮಾನದಲ್ಲಿ ಕಂಡುಹಿಡಿತಾರೆ. 19ನೇ ಶತಮಾನ ಮುಗಿಯೋ ತನಕ ಏನೇನು ಸಂಶೋಧನೆಗಳಾಗತ್ತೆ, ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗತ್ತೆ, ಎಲ್ಲ ಮನುಷ್ಯರಿಗೆ ಏನು ಅವಶ್ಯಕತೆ ಇತ್ತೋ ಆ ಒಂದು ಕಾಲಘಟ್ಟದಲ್ಲಿ ಏನು ಪ್ರಾಬ್ಲಮ್ಗಳಿತ್ತೋ ಅದನ್ನ ಸರಿಪಡಿಸೋಕ್ಕೋಸ್ಕರ ಸಂಶೋಧನೆಗಳಾಗತ್ತೆ. ಅದೇ ನಾವು 20ನೇ ಶತಮಾನಕ್ಕೆ ಬಂದಾಗ, 20ನೇ ಶತಮಾನದಲ್ಲಿ ಬೇಕಲೈಟ್ ಅಂದ್ರೆ ಇವಾಗಿನ ಪ್ಲಾಸ್ಟಿಕ್, ಅದು 20ನೇ ಶತಮಾನದಲ್ಲಿ ಕಂಡುಹಿಡಿತಾರೆ. ವಾಷಿಂಗ್ ಮೆಷಿನ್ 20ನೇ ಶತಮಾನ. ಓಡಾಡಕ್ಕೆ ಮಾರ್ಗಗಳಿದ್ದು, ಆದ್ರೂ ಒಂದ್ ಸ್ವಲ್ಪ ಇನ್ನೂ ಚೆನ್ನಾಗಿ ಆರಾಮಾಗಿ ಓಡಾಡ್ಬೇಕು ಅಂತ ಕಾರ್ಗಳನ್ನ ಕಂಡುಹಿಡಿತಾರೆ. ಫ್ರಿಡ್ಜ್, ಪ್ಲೇನ್, ವಾಚ್, ಡಿಜಿಟಲ್ ವಾಚ್ ಆಗುತ್ತೆ, ಕಾರ್ಡ್ಲೆಸ್ ಫೋನ್ ಬರುತ್ತೆ. 20ನೇ ಶತಮಾನದ ಕೊನೆ ಹಂತದಲ್ಲಿ ರೋಬೋಟ್ಸ್ಗಳು ಬರುತ್ತೆ, ಸ್ಯಾಟಲೈಟ್ಗಳು ಬರುತ್ತೆ. ನಾವೇನು ಉಪಯೋಗಿಸ್ತಾ ಇರ್ತೀವಿ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಗಳು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಓವನ್ ಆಗಿರ್ಬೋದು, ಟಿವಿಗಳಾಗಿರ್ಬೋದು, ನೋಡಕ್ ಚೆನ್ನಾಗಿರುವಂಥದ್ದು ಕಾಂಪ್ಯಾಕ್ಟ್ ಆಗಿರೋದು ಬರುತ್ತೆ. ಅಂದ್ರೆ ಅವಶ್ಯಕತೆಗಳು ಏನಿತ್ತು ಅದೆಲ್ಲ 17, 18, 19ನೇ ಶತಮಾನದಲ್ಲಿ ಬರುತ್ತೆ. 20ನೇ ಶತಮಾನದಲ್ಲಿ ಬರೋ ಸಂಶೋಧನೆಗಳೆಲ್ಲ ಅವಶ್ಯಕತೆಗಿಂತ ಮನುಷ್ಯರಿಗೆ ಏನ್ ಬೇಕು ಅನ್ಸತ್ತೆ, ಆರಾಮಾಗಿ ಜೀವನ ಮಾಡಕ್ ಏನ್ ಬೇಕು ಅನ್ಸತ್ತೆ, ಅದಿಲ್ಲದೆ ಜೀವನ ನಡೆಯತ್ತೆ, ಆದ್ರೂ ಆರಾಮಾಗಿ ಏನ್ ಜೀವನ ಮಾಡ್ಬೇಕು ಮನುಷ್ಯ, ಅದ್ರಗಳ ಬಗ್ಗೆ ಸಂಶೋಧನೆ ಆಗುತ್ತೆ. ಅದೇ 21ನೇ ಶತಮಾನ 2000 ಇಸ್ವಿ ಆದ್ಮೇಲೆ ಇವಾಗಿಂದು ಟ್ರೆಂಡ್ ಏನಿದೆ ಅಂತಂದ್ರೆ, ಇವಾಗ ಏನು ಯಾವ ಕಡೆ ಯಾವ ಹಾದಿಲಿ ಹೋಗ್ತಾ ಇದೆ ತಂತ್ರಜ್ಞಾನ ಅನ್ನೋದು, ಇವಾಗ ಏನು ಸಂಶೋಧನೆಗಳಾಗ್ತದೆ ಅಂದ್ರೆ ಅವಶ್ಯಕತೆ ಆಗೋಗಿದೆ. ಮನುಷ್ಯಂಗೆ ಏನ್ ಬೇಕು ಅದನ್ನು ಸಂಶೋಧನೆ ಆಗೋಗಿದೆ. ಇವಾಗ ಎಲ್ಲ ಇದೆ, ಆದ್ರೂ ಈಗ ಏನಾದ್ರು ಒಂದು ಮಾಡ್ಲೇಬೇಕು. ಅದು ಒಳ್ಳೆದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸೊ ತಂತ್ರಜ್ಞಾನದ ಹಾದಿ ಇವಾಗ ಯಾವ ಕಡೆ ಇದೆ ಅಂದ್ರೆ
ಟೆಕ್ನಿಕಲ್ ಇಂದ ನೋಡೋದಾದ್ರೆ ಎರಡು. ಒಂದು, ಅವಶ್ಯಕತೆ ಮತ್ತೆ ಏನ್ ಬೇಕು ಮನುಷ್ಯನಾಗೋಗಿದೆ. ಆದ್ರಿಂದ ಏನ್ ಬೇಕು ಅಂದ್ರೆ ನಾನು ಏನಾರೋ ಹೊಸ ತರ್ತೀನಿ ಪ್ರಪಂಚಕ್ಕೆ. ಮನುಷ್ಯರಿಗೆ ಬೇಕೋ ಬೇಡವೋ ಅಡ್ವರ್ಟೈಸ್ಮೆಂಟ್ ಆಗೋದು ಎಲ್ಲಾನು ಕೊಟ್ಟು ಬೇಕು ಅಂತ ಮಾಡ್ತೀನಿ ಅವ್ರಿಗೆ. ಇದು ಇವಾಗಿಂದು ಟ್ರೆಂಡ್ ನಡೀತಾ ಇರೋದು. ಸೊ ಇವಾಗಿನ ತಂತ್ರಜ್ಞಾನ ಹಾದಿ ಯಾಕಡೆ ಅಂದ್ರೆ ನಾನು ಹೊಸದೇನಾರು ಒಂದನ್ನ ತರ್ತೀನಿ. ನಾನು ಅದನ್ನ ಯಾವ ತರ ತೋರಿಸ್ತೀನಿ ಅಂದ್ರೆ ನಿಮ್ಗೆ ಬೇಕೋ ಬೇಡವೋ ಬೇಕು ಅನ್ನೋದು ಮಾಡ್ತೀನಿ. ಇದು ಇವಾಗಿನ ಹಾದಿ. ಎರಡನೇದು, ತಂತ್ರಜ್ಞಾನದ ಬೆಳವಣಿಗೆ ಎಷ್ಟು ವೇಗವಾಗಿ ಹೋಗಿದೆ ಅಂದ್ರೆ ಅದರಿಂದ ಒಂದು ದುಷ್ಪರಿಣಾಮಗಳು ಆಗಿದಾವೆ. ಅದು ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಏನಾಗಿರ್ಬೋದು, ಅದನ್ನ ಸರಿ ಮಾಡಕ್ಕೂ ತಂತ್ರಜ್ಞಾನಗಳದ್ದು ಬೆಳವಣಿಗೆ ಆಗ್ತದೆ. ಇನ್ನು ಮನುಷ್ಯರಿಗೆ ಏನ್ ಬೇಕು ಅಂತ ನೋಡಿದ್ರೆ ನನಗೆ ಅವಶ್ಯಕತೆ ನಂತರ ಇದೆ, ನನ್ಗೇನ್ ಬೇಕು ಅದು ಇದೆ. ಆರಾಮಾಗಿ ಒಂದು ಜೀವನ ನಡೆಸಕ್ಕೆ ಒಂದು ಸುಖವಾಗಿ ಏನ್ ಬೇಕು ಅದು ಇದೆ. ಮತ್ತೆ ಏನ್ ಬೇಕು ಅಂತ ನೋಡಿದಾಗ ಈಗಿನ ಒಂದು ಪೀಳಿಗೆಗೆ ಮೂರು ಏನಂದ್ರೆ, ಒಂದು ಪರ್ಸನಲೈಸ್ಡ್ ಲಕ್ಸುರಿ ಅಂತ ಹೇಳ್ತೀವಿ. ವೈಯಕ್ತಿಕವಾಗಿ ನನಗೇನು ಬೇಕು ಅದು ಅಂತ. ಸಮಾಜಕ್ಕೆ ಏನ್ ಬೇಕು ಇದೆ, ಮನೆಗೇನ್ ಬೇಕು ಇದೆ. ನನಗೆ ಮನೆದು ಚಿಂತೆ ಮಾಡ್ತಲ್ಲ, ನನಗೇನ್ ಬೇಕು ಅದು. ಇವಾಗ ಒಬ್ಬ ಹುಡುಗ ಮನೆಗೆ ಬಂದ್ರೆ ಅವನ್ಗೆ ಮೊಬೈಲ್ ತೆಗೆದುಕೊಳ್ಳಿ ಏನೋ ಒಂದು ಇನ್ಸ್ಟಾಗ್ರಾಮ್ ಬೇಕು, ಫೇಸ್ಬುಕ್ ಬೇಕು. ವಯಸ್ಸಾದವ್ರಿಗೆ ಫೋನ್ ತೆಗೆದುಕೊಳ್ಳಿ ಏನೋ ಒಂದು ಹಾಡನ್ನು ಕೇಳ್ಬೇಕು. ಸೊ ವೈಯಕ್ತಿಕವಾಗಿ ಏನ್ ಬೇಕು ಅವ್ರಿಗೆ, ಅದ್ರ ಮೇಲೆ ತಂತ್ರಜ್ಞಾನ ಬೆಳವಣಿಗೆ ಆಗತ್ತೆ. ಎರಡನೇದು ಸೆಲ್ಫ್ ಡಿಪೆಂಡೆನ್ಸಿ ಅಂತೀವಿ. ನಾನು ಯಾರ ಮೇಲೂ ಅವಲಂಬಿತವಾಗದೆ ಸ್ವತಂತ್ರವಾಗಿರಕ್ಕೆ ಏನ್ ಬೇಕೋ ಅದನ್ನ ಬಯಸೋದು ಜನ. ಈಗಿನ ಪೀಳಿಗೆ ಹೇಗಿದೆ ಅಂದ್ರೆ ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ, ನನ್ನ ಪಾಡಿಗೆ ನಾನು ಬದುಕಕ್ ಬಿಡ್ಬಿಡಿ ಅನ್ನೋದು ಮೆಂಟಾಲಿಟಿ ಜಾಸ್ತಿ ಇದೆ. ಆಮೇಲೆ ಇಂಡಿಪೆಂಡೆಂಟ್ ಆಗಿ ಸೋಲೋ ಆಗಿರಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮುಂಚೆ ಎಲ್ಲ ತುಂಬು ಕುಟುಂಬ ಇರ್ತಾ ಇತ್ತು. ನೆಕ್ಸ್ಟ್ ಮನೇಲಿ ಒಂದು 10 ಜನಕ್ಕೆ ಬಂತು, 5 ಜನಕ್ಕೆ ಬಂತು. ಈಗ 2, 3 ಇಲ್ಲ ಒಬ್ಬೊಬ್ರು ಇರ್ತಾರೆ. ಸೊ ಈ ಎಲ್ಲಾನು ನೋಡಿದಾಗ ತಂತ್ರಜ್ಞಾನಕ್ಕೆ ಇಷ್ಟುನು ಈಗ ನೆಕ್ಸ್ಟ್ ಇದನ್ನ ನೋಡಿದಾಗ ಆಮೇಲೆ ಇನ್ನೊಂದು ಸಮಯನ ಕಮ್ಮಿ ಮಾಡೋದು ಬೇಕಾಗಿದೆ ಎಲ್ಲರಿಗೂ. ಯಾರು ಈಗ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಆಟೋ ಬಂದು ಅರ್ಧ ಗಂಟೆ ಕಾಯ್ಕೊಂಡು ಆಟೋ ಬಂದಾಗ ಆಟೋ ಅಂದ್ಬಿಟ್ಟು ಹತ್ತು ಹೋಗಲ್ಲ. ಮೊಬೈಲ್ ತೆಗಿತೀನಿ, ಯಾವ್ದೊಂದು ಓಲಾನ ಊಬರ್ ತೆಗಿತೀನಿ, ಬಂತು ಆಟೋ ಬಂತು, ನಾನಿಲ್ಲ ಆಚೆಗೆ ಹೋಗೋದ್ರೊಳಗಡೆ ಆಟೋ ಕತ್ಕೊಂಡು ಮನೆಗೆ ಹೋಗುತ್ತೆ. ನಾನು ಮನೆಗೆ ಬಂದು ಒಂದ್ಸತಿ ಸುಸ್ತಾಗಿರುತ್ತೆ, ಅಡುಗೆ ಮಾಡೋದ್ ಬದಲು ಮನೆಗೆ ಬರೋದೊಳಗೆ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ರೆ ಮನೆಗೆ ಊಟ ಬಂದಿರುತ್ತೆ, ಬಂದು ತಿಂತೀನಿ. ಸಮಯ ತುಂಬಾ ಬೇಗ ಆಗ್ಬೇಕಷ್ಟೇ ಈಗ. ಆಮೇಲೆ ತಾಳ್ಮೆ ಅನ್ನೋದು ಮಕ್ಕಳಿಂದ ಹಿಡ್ದು ನಮ್ಗುನೋ ನಿಮ್ಗಲ್ಲ, ನಮ್ಮ ವಯಸ್ಸು ತನಕ ಹೇಳ್ತಾ ಇದ್ದೀನಿ, ಅಲ್ಲಿ ತನಕ ತಾಳ್ಮೆ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಸೊ ಎಲ್ಲರಿಗೂ ಬೇಗ ಬೇಕು. ಸೊ ಈಗಿನ ತಂತ್ರಜ್ಞಾನ ಹಾದಿಗೆ ಬಂದು ಒಂದು ಹೇಳ್ದಂಗೆ ಲಕ್ಸುರಿ ಪರ್ಸನಲ್, ನನಗೇನ್ ಬೇಕು ಆ ಲಕ್ಸುರಿ ಬೇಕು, ಸಮಯನ ಕಮ್ಮಿ ಮಾಡಬೇಕು. ಇನ್ನೊಂದು ಸೆಲ್ಫ್ ಡಿಪೆಂಡೆನ್ಸಿ ಅಂತ ಹೇಳಿದೆ, ನಾನು ಸ್ವತಂತ್ರ ಬದುಕಬೇಕು. ಇದೆಲ್ಲ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಅವನ್ಗೆ ಆದಂತಹ ಸಂಶೋಧನೆಗಳಿಂದ ಬಂದಿರೋ ಪ್ರಾಡಕ್ಟ್ಗಳು ಅವನ್ಗೆ ಆದಂಗೆ ಇರ್ಬೇಕಂದ್ರೆ ಆ ವ್ಯಕ್ತಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅದನ್ನ ಮನುಷ್ಯ ತಿಳಿಯಕ್ಕಾಗಲ್ಲ. ಆದ್ರಿಂದ ಈ ನಮ್ಮ ಆ ಮಾಹಿತಿನೆಲ್ಲ ಕಲೆ ಹಾಕಿ ಅದನ್ನ ತಿಳ್ಕೋಬೇಕು ಅಂತಂದ್ರೆ ಇವಾಗಿರುವಂತ ಮೊಬೈಲ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಅದಕ್ಕೆ ಒಂದು ನಮಗೆ ಹೆಂಗೆ ಒಂದು ಯೋಚನೆ ಮಾಡೋ ಬುದ್ಧಿ ಇದೆ, ಅದ್ ಬೇಕು. ಅದಕ್ಕೆ ಒಬ್ಬಂಗೆ ಏನ್ ಬೇಕು ಅಂತ ತಿಳ್ಕೊಂಡ್ ಕೊಡ್ಬೇಕಂದ್ರೆ ಫಸ್ಟ್ ತಿಳ್ಕೊಬೇಕು. ನಾನು ತಿಳ್ಕೊಳಕ್ ಏನ್ ಬೇಕೋ ಬುದ್ಧಿವಂತಿಕೆ ಬೇಕು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿವಂತಿಕೆ ಬೇಕೇ ಬೇಕು. ಇನ್ನು ಟೈಮ್ ಸೇವ್ ಮಾಡೋದಾಗಿರ್ಬೋದು ಅಥವಾ ಸೆಲ್ಫ್ ಡಿಪೆಂಡೆನ್ಸಿ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಮಾಹಿತಿನ ಕಲೆ ಹಾಕಿ ಕಲಿತು ಬೇಗ ಒಂದು ರೆಸ್ಪಾನ್ಸ್ ಕೊಡುವಂಥದ್ದು ಬೇಕು ಅಂದ್ರೆ ಅದಕ್ಕೂ ನಾವು ಸಿಸ್ಟಮ್ಗಳಿಗೆ ಬುದ್ಧಿನ ನಾವು ತುಂಬಲೇಬೇಕಾಗತ್ತೆ. ಕೃತಕ ಬುದ್ಧಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಡಿಮ್ಯಾಂಡ್ ಬಂತು. ಈ ವಿಷಯ ಏನ್ ಕೇಳ್ತಾ ಇದೀನಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಸದಲ್ಲ. 1960ರಿಂದನೇ ಇರೋದಿದು, ಅದಲ್ಲೇ ಇತ್ತು. ಆದ್ರೆ ಈ ತಂತ್ರಜ್ಞಾನದ ಹಾದಿ ಎಲ್ಲಿಗೆ ಬೆಳೆದು ಬಂದಿದೆ, ಇವಾಗಿನ ಜನತೆಗೆ ಏನ್ ಬೇಕಾಗಿದೆ, ಇದೆಲ್ಲ ಅದಕ್ಕೆ ಒಂದು ಒಳ್ಳೆ ಒಂದು ಅವಕಾಶ ಕೊಟ್ಟಂಗೆ ಆಗಿದೆ ಅಷ್ಟೆ. ಆದ್ರಿಂದ ಈ ಏನು ತಂತ್ರಜ್ಞಾನದಲ್ಲಿ ಮಾರ್ಪಾಡಾಗ್ತದೆ, ಇದು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಗಿಲ್ಲ, ತಂತ್ರಜ್ಞಾನದ ಮಾರ್ಪಾಡತೆ ಆಗೋಗಿದೆ. ಅಲ್ಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವಶ್ಯಕತೆ ಬಂದಿದೆ. ಸೊ ಈ ಸಾಧಕ ಬಾಧಕ ಏನಿರ್ಬೋದು, ನಾವು ನಡ್ಸ್ಕೊಂಡ್ ಬಂದಿರೋ ಹಾದಿಯಿಂದನೂ ಆಗಿದೆ, ಒಳ್ಳೇದು ಆಗ್ತಾ ಇದೆ, ಅದಕ್ಕೆ ಒಂದು ಬಾಧಕಗಳು ಇದೆ. ಅದು ನೋಡಕ್ ಹೋದ್ರೆ ನಾವು ಈಗ ಮೊದಲನೇದಾಗಿ ಈ ಒಂದು ವಿಷಯನ ನಾವು ಮನಸ್ಸಲ್ಲಿ ಇಟ್ಕೊಂಡು, ಜನರಿಗೆ ಏನ್ ಬೇಕು ಅಂತ ಏನ್ ಹೇಳಿದೆ ಅದನ್ನ ವಿಷಯ ಇಟ್ಕೊಂಡು ನೋಡಕ್ ಹೋದ್ರೆ, ಎಜುಕೇಶನ್ ಫೀಲ್ಡ್ ಮಕ್ಕಳಿಗೆ ಎಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳ್ಳೇದು ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಬೋದು ಅಂತ ನೋಡಿದ್ರೆ, ನಾವೊಂದು ಕ್ಲಾಸ್ ರೂಮ್ಗೆ ಹೋಗಿ ಮಕ್ಕಳು ಒಂದು 60 ಜನ 70 ಜನ ಕೂತಿರೋ ಜಾಗದಲ್ಲಿ ಹೇಳ್ತೀವಿ ಅಂದ್ರೆ ನಮ್ಗೊಂದು 1 ಗಂಟೆ ಟೈಮ್ ಇರುತ್ತೆ. 70 ಜನಕ್ಕೆ ನಾವು ಪಾಠ ಮಾಡಿ ಬಂದ್ಬಿಡ್ತೀವಿ ಆಚೆಗೆ 1 ಗಂಟೆಲಿ. ಆದ್ರೆ ಒಬ್ಬೊಬ್ರು ಮಕ್ಕಳುಗಳು ಬರ್ದ್ ಕಲಿತಾರೆ, ಒಬ್ಬೊಬ್ರು ಮಕ್ಕಳುಗಳು ಕೇಳಿ ಕಲಿತಾರೆ, ಒಬ್ಬೊಬ್ರಿಗೆ ನೋಡ್ ಕಲಿಯೋದು ತುಂಬಾ ಇಷ್ಟ ಆಗುತ್ತೆ. ಒಬ್ಬೊಬ್ಬಂಗೂ ಒಂದೊಂಥರ ನಾನು ಪಾಠ ಮಾಡಕ್ಕಾಗಲ್ಲ. ಅದೇ ಈಗ AI ಸರ್ ಹೇಳ್ದಂಗೆ ಬೆಂಗಳೂರಲ್ಲಿ ಎಷ್ಟೊಂದಾಗ್ಲೇ ಪಾಠ ಮಾಡಕ್ಕೆ ಇದು ರೋಬೋಟ್ಸ್ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಾ ಇದಾರೆ. ಏನಕ್ಕೆ ಅಂತಂದ್ರೆ ಆ ಒಬ್ಬ ಯುವಕ ಯುವತಿಯದು ಅಥವಾ ವಿದ್ಯಾರ್ಥಿಗೆ ಏನ್ ಬೇಕು, ಯಾವ ರೀತಿ ಪಾಠ ಮಾಡಬೇಕು, ಒಂದು ಕಂಟೆಂಟ್ನ ನಾವು ಅದು ಕೊಟ್ಬಿಟ್ರೆ ಒಂದು ವಿಷಯನ, ಆ ಸಾಫ್ಟ್ವೇರ್ಗಳು ಆ ವಿದ್ಯಾರ್ಥಿಗೆ ಯಾವ ತರ ಬೇಕು ಅದೇ ತರ ಪಾಠ ಮಾಡುತ್ತೆ. ಪಿಕ್ಚರ್ ನೋಡಿ ಕಲಿಬೇಕು ಹುಡುಗ, ಪಿಕ್ಚರ್ ಅಲ್ಲೇ ತೋರಿಸುತ್ತೆ. ಒಬ್ಬೊಬ್ಬರಿಗೆ ಕೇಳಿ ಇಷ್ಟನಾ, ವಾಯ್ಸ್ ಅಲ್ಲೇ ರೆಪ್ಲಿಕೇಶನ್ ಮಾಡುತ್ತೆ. ಒಬ್ಬೊಬ್ಬರಿಗೆ ಬರ್ದಿದ್ದು ಕಲಿಯೋದು ಇಷ್ಟ ಇದೆಯಾ, ಏನೊಂದು ಸಣ್ಣ ಪುಟ್ಟ ಒಂದು ಟಾಸ್ಕ್ ಕೊಡ್ತಾರೆ, ಅವ್ರು ಅದನ್ನ ಮಾಡಿ ಕಲ್ತ್ಕೋಬಹುದು. ಸೊ ಈ ತರ ಪರ್ಸನಲೈಸ್ಡ್ ಲರ್ನಿಂಗ್ ಮಾಡ್ಬೋದು. 60 ಜನಕ್ಕೆ ಒಂದೇ ತರ ಮಾಡೋದ್ರ ಬದಲು ಯಾರ್ಯಾರಿಗೆ ಏನ್ ಬೇಕು ಅಂತ ಮಾಡಿಸ್ಬೋದು AI ಇಂದ. ಆಮೇಲೆ ಡಿಸೇಬಲ್ ಅವರು ಸುಮಾರು ಜನಕ್ಕೆ ಇವಾಲ್ಯೂಷನ್ ಅಲ್ಲ, ಇನ್ನು ನಮ್ಮ ಕಡೆಯಿಂದ ನೋಡಕ್ಕಾದ್ರೆ ಯಾರು ನಮ್ಮ ಪ್ರಾಧ್ಯಾಪಕರಿಗೆ ನಮ್ಗೇನಾಗುತ್ತೆ, 60 ಜನ ಪಾಠ ಮಾಡಾದ್ಮೇಲೆ ನಾವು ಅದನ್ನ ಮೌಲ್ಯಮಾಪನ ಮಾಡ್ಬೇಕು, ಅವ್ರಿಗೆ ಎಷ್ಟು ಬಂತು ಮಾರ್ಕ್ಸ್ ಅಂತ ವಾಪಸ್ ಹೇಳ್ಬೇಕು, ನನಗೆ ಟೈಮ್ ಹಿಡಿಯುತ್ತೆ. ಅದೇ ನಾನು AI ಸಿಸ್ಟಮ್ಗಳಿಗೆ ಅವ್ರ ಹುಡುಗರು ಏನ್ ಬರ್ದಿರೋ ಪೇಪರ್ನ ಕೊಟ್ರೆ ಒಂದು 1/4 ಗಂಟೆ 10 ನಿಮಿಷದಲ್ಲಿ ಎಲ್ಲಾರ್ದು ಮೌಲ್ಯಮಾಪನ ಆಗಿರುತ್ತೆ, ರಿಸಲ್ಟ್ ನಲ್ಲೇನೆ ನಾನು ಕೊಡ್ಬೋದು. ಸೊ ಅವ್ರಿಗೆ ಪರ್ಸನಲೈಸ್ಡ್ ಲರ್ನಿಂಗು ಆಯ್ತು, ಅವ್ರಿಗೆ ಹೆಂಗ್ ಬೇಕು ಅದೇ ತರ ಪಾಠನೂ ಮಾಡಿಸ್ಬೋದು, ಮೌಲ್ಯಮಾಪನೂ ಸಿಸ್ಟಮ್ ಕೈ ಮಾಡಿಸ್ಬೋದು, ರಿಸಲ್ಟನ್ನು ನಾನು ಬೇಗ ಕೊಡ್ಬೋದು. ಇದು ಒಬ್ಬ ಮನುಷ್ಯ ಮಾಡೋದ್ ಕಷ್ಟ. ಅದಕ್ಕೆ ನೀವು ನಾನು ನೋಡಿದ್ರೆ ಈ ಟ್ಯೂಷನ್ ಮಾಡೋದು ನಿಧಾನಕ್ಕೆ ಹೋಗ್ತಾ ಇದೆ. ಮುಂಚೆ ಡಿಗ್ರಿಗೂ ಟ್ಯೂಷನ್ ಮಾಡ್ತಾ ಇದ್ರು, ಈಗಿಲ್ಲ. ಡಿಗ್ರಿಯಲ್ಲಿ ಯಾರೋ ಟ್ಯೂಷನ್ ಮಾಡ್ತಾರೆ. ಎಲ್ಲರಿಗೇನು ಇದು ಮೊಬೈಲ್ ತಗೊಂಡ್ರೆ ಯೂಟ್ಯೂಬ್ ತೆಗೆದ್ರೆ ಸಿಕ್ಬಿಡುತ್ತೆ ನಂಗೆಲ್ಲ. ಯಾವ್ದಾರು ಇನ್ನು PUC ಅದು ಇದೆ, ಅಲ್ಲಿನ ಇನ್ನು ಮುಂದೆ PUC ಟ್ಯೂಷನ್ಗಳು ಹೋಗುತ್ತೆ. ಆಶ್ಚರ್ಯ ಇಲ್ಲ, ಅದು ಹೋಗೋ ಕಾಲ ಬರುತ್ತೆ ಒಂದಲ್ಲ ಒಂದಿನ. ಆಮೇಲೆ ಆದ್ರೆ ಇದ್ರದ್ದು ಬಾಧಕ ಏನು ಅಂತ ನೋಡಿದ್ರೆ, ಒಂದ್ ಮಾತು ಹೇಳ್ತಾರೆ, ಎಜುಕೇಶನ್ ಇಸ್ ನಾಟ್ ಅಬೌಟ್ ಇನ್ಫಾರ್ಮೇಶನ್ ಬಟ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್ ಅಂತ. ಒಬ್ರು ಮಕ್ಕಳಿಗೆ ಬರೀ ಮಾಹಿತಿ ಕೊಟ್ಬಿಟ್ರೆ ಅದು ಓದಿಸ್ದಂಗ ಅಲ್ಲ, ಎಜುಕೇಶನ್ ಅಲ್ಲ, ಟ್ರಾನ್ಸ್ಫಾರ್ಮೇಶನ್. ಅವ್ರ ಮಕ್ಕಳು ಈಗ ನಾವುಗಳು ಸ್ಕೂಲ್ಗೆ ಹೋಗಿದ್ದು ಬರೀ ಅಲ್ಲಿ ಓದಿರದೆ ನಮ್ಗೆ ಏನ್ ಸಹಾಯ ಆಗಿದೆಯಾ ನಮ್ಗೆ ಬದುಕಕ್ಕೆ ಎಲ್ಲ ಅಲ್ಲ. ಅದ್ರಲ್ಲಿ ಹೋದಾಗ ಮಕ್ಕಳ ಜೊತೆ ನಾವು ಬೆರಿತೀವಿ, ಗುರು ಹಿರಿಯರು ನಮ್ಗೆ ಮೇಷ್ಟ್ರುಗಳೆಲ್ಲ ಬೈದಿ ತಪ್ಪು ಮಾಡಿದಾಗ ಬುದ್ಧಿವಾದ ಹೇಳ್ತಾರೆ, ಇದನ್ನೆಲ್ಲ ಕಲ್ತ್ಬಿಟ್ಟು ಬಿಡ್ತೀವಿ. ಜನರ ಜೊತೆ ಹೆಂಗಿರ್ಬೇಕು ಅಂತ ಕಲಿತೀವಿ. ಇದನ್ನ ನಾವು AI ಇಂದ ನಾವು ಪಾಠ ಮಾಡಿಸ್ಬಿಟ್ಟು ಹುಡುಗರಿಗೆ ಹೇಳ್ಕೊಳಕ್ಕಾಗಲ್ಲ. ಆದ್ರೆ ಈಗ ಹೋಗ್ತಾರೋ ಹಾದಿ ನೋಡಿದ್ರೆ ನಾಳೆ ಆನ್ಲೈನ್ ಎಜುಕೇಶನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಈಗ ಆನ್ಲೈನ್ ಡಿಗ್ರಿಗೆ ಅಷ್ಟೊಂದು ಮಾನ್ಯತೆ ಇಲ್ಲ. ಬಟ್ ಮುಂದೊಂದು ಕಾಲದಲ್ಲಿ ಆನ್ಲೈನ್ ಡಿಗ್ರಿಗಳಿಗೆ ಮಾನ್ಯತೆ ಬಂದೇ ಬರುತ್ತೆ. ಆದ್ರೆ ಈ ಒಂದು ನಾವು ಏನ್ ಕಲಿತಾ ಇದೋ ಜನರ ಜೊತೆ ಬರ್ತೀವಿ, ನಮ್ಮ ಮೇಷ್ಟ್ರುಗಳ ಜೊತೆ ಗುರು ಹಿರಿಯರ ಜೊತೆ, ಅದು ಹೋಗುತ್ತೆ. ಅದೊಂದು ಬಾಧಕ ಇದೆ ಅದರಲ್ಲಿ. ಹೆಲ್ತಿಗೆ ಬಂದ್ರೆ, ನಮ್ಮ ವೈದ್ಯಕೀಯ ಕ್ಷೇತ್ರದಕ್ಕೆ ಬಂದ್ರೆ ಹೇಳ್ದಂಗೆ, ಈಗ ನಾನು ಹೋದ್ಸತಿ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅದನ್ನು ಹೇಳಿದ್ರು, ಈಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಹೆಂಗಾಗಿದೆ ಅಂದ್ರೆ, ಒಂದು ನಾನು ಒಂದು ಸ್ಟ್ರಿಪ್ ಬರುತ್ತೆ, ಸ್ಟ್ರಿಪ್ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ನಾನು ಹಾಕೊಂಡಿದ್ದೀನಿ ಅಂತ ಗೊತ್ತಾಗಲ್ಲ, ಮೊಬೈಲಿಗೆ ಕನೆಕ್ಟ್ ಆಗಿರುತ್ತೆ. ನನ್ನ ಪಾಡಿಗೆ ನಂದು ದಿನಚರಿ ಏನೇನಿರುತ್ತೆ, ನಂದು ಕೆಲಸಗಳನ್ನ ಮಾಡ್ಕೊಂಡಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ನಂದು ಎಷ್ಟು ಓಡಾಡಿದೆ, ನಂದು ಶುಗರ್ ಲೆವೆಲ್ ಹೆಂಗೆ ಆಯ್ತು, ಜಾಸ್ತಿ ಆಯ್ತು ಕಮ್ಮಿ ಆಯ್ತು, ಹಾರ್ಟ್ ಬೀಟ್ ಹೆಂಗೆ ಜಾಸ್ತಿ ಆಯ್ತು ಕಮ್ಮಿ ಆಯ್ತು, ಪ್ರತಿಯೊಂದು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಮಧ್ಯಾಹ್ನ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ವಾರ್ನಿಂಗ್ ಮೆಸೇಜ್ ಬರುತ್ತೆ, ಅಥವಾ ಹಾಸ್ಪಿಟಲ್ಗೆ ಕನೆಕ್ಟ್ ಆಗಿದ್ರೆ ಹಾಸ್ಪಿಟಲ್ಗೆ ಹೊರಟಾಗಿರುತ್ತೆ, ನೋಡಿ ಏನೋ ಆಗ್ತಾ ಇದೆ, ಎಮರ್ಜೆನ್ಸಿ ಇದೆ ಬನ್ನಿ ಅಂತ. ಇಲ್ಲ,
ಈ ಮುಂಚೆ ನಾವು ಎಕ್ಸ್ರೇ ಇದನ್ನೆಲ್ಲ ಇದು ತಗೊಂಡು ಹೋದ್ರೆ ಈಗಲೂ ಡಾಕ್ಟರ್ಗಳು ಇಟ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ ಏನಾದ್ರು ಏನೋ ಇದೆಯಾ ನಿಮಗೆ ಪ್ರಾಬ್ಲಮ್ ಇದೆಯಾ ಅಂತ. ಅದೆಲ್ಲ ಆಟೋಮೇಟ್ ಆಗ್ತದೆ. ಸಿಸ್ಟಮ್ಗಳು ಈಗಿನ ಇನ್ನೂ ಬೇಗವಾಗಿ ಮತ್ತೆ ತುಂಬಾ ಪ್ರಿಸಿಷನ್ ಆಕ್ಯುರೇಟ್ ಆಗಿ ಅದನ್ನ ಹೇಳುತ್ತೆ. ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಒಂದು ಮುಂದುವರಿತದ್ರೆ ಅಲ್ಲಿ ಬಾಧಕ ಏನಿದೆ ಅಂದ್ರೆ ಬಾಧಕ ಅಂತ ಹೇಳಕ್ಕಾಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಜವಾಬ್ದಾರಿ ಏನಾದ್ರು ಒಂದು ಪ್ರಶ್ನೆ ಬರುತ್ತೆ. ಈಗ ಡಾಕ್ಟರ್ ಏನೋ ಮಾಡ್ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇನ್ನೊಬ್ರಿಗೆ ಕರೀತಾರೆ, ಏನಾಗಿದೆ ಮಾತುಕತೆ ಮಾಡ್ತಾರೆ, ಅದನ್ನ ಸರಿ ಮಾಡ್ತಾರೆ. ಆದ್ರೆ ನಾವು ಒಂದು ಸಿಸ್ಟಮ್ನೇ ನಂಬ್ಕೊಂಡು ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಅದನ್ನ ಜವಾಬ್ದಾರಿ ತಗೊಳ್ತಾರೆ ಅನ್ನೋದು ಇನ್ನೂ ಒಂದು ಪ್ರಶ್ನೆ ಇದೆ. ಅದಕ್ಕೊಂದು ರೆಗ್ಯುಲೇಷನ್ಗಳು ಬರಬೇಕು. ಡೈಲಿ ಲೈಫಲ್ಲಿ ನೋಡಿದ್ರೆ ಆಗ್ಲೇ ನೋಡ್ರಿ, ಈಗ ಮನೇಲಿ ವಯಸ್ಸಾದವ್ರು ಯಾರೋ ಇರ್ಬೋದು, ಇರ್ತೀರ. ಇವಾಗ ಯಾವ ತರ ಆಗ್ತದೆ ಅಂದ್ರೆ ಸ್ಮಾರ್ಟ್ ಅಸಿಸ್ಟೆಂಟ್ಸ್ ಅಂತ ಹೇಳ್ತೀವಿ, ಬರ್ತಾ ಇದೆ. ನನ್ನ ಮನೇಲಿ ಹೋದ್ರೆ ಈಗ ಮುಂಚೆ ಫ್ಯಾನ್ ಆನ್ ಮಾಡ್ತಾ ಇದೆ, ಇವಾಗ ಓಡಾಡಕ್ಕಾಗಲ್ಲ ಅಂದ್ರೆ ಇವಾಗ ಚಪ್ಪಲಿ ಹೊಡೆದ್ರೆ ಆನ್ ಆಗುತ್ತೆ. ಇವಾಗೆಲ್ಲ ಮಾತಲ್ಲೇ ಹೇಳ್ಬೋದು, ಫ್ಯಾನ್ ಆನ್ ಅಂದ್ರೆ ಫ್ಯಾನ್ ಆನ್ ಆಗುತ್ತೆ, ಟಿವಿ ಆನ್ ಅಂದ್ರೆ ಟಿವಿ ಆನ್ ಆಗುತ್ತೆ. ಇದೆ ಅದೆಲ್ಲ ಸಿಸ್ಟಮ್ಗಳಿಲ್ಲ. ಇಲ್ಲ ನನ್ಗೆ ಬೇಜಾರಾಯ್ತಾ, ಮಾತಾಡಕ್ಕೆ ಯಾರು ಇಲ್ವ ನನ್ನ ಜೊತೆ, ಅದ್ರ ಜೊತೆನೆ ಮಾತಾಡ್ಬೋದು, ಮಾತಾಡ್ಸೋದು, ಕಷ್ಟ ಸುಖ ಮಾತಾಡ್ಕೋಬಹುದು, ಎಲ್ಲ ಇದೆ. ಸೊ ಈ ತರ ಸ್ಮಾರ್ಟ್ ಅಸಿಸ್ಟೆಂಟ್ ಬರೋದು. ಇಲ್ಲ ಎಷ್ಟು ನಮ್ಮ ಡೈಲಿ ಲೈಫ್ ಅಲ್ಲಿ ನಮ್ಗೆ ಗೊತ್ತಿಲ್ದಂಗೆ ಇದ್ರೊಳಗಡೆ ನಾವು ಬಿದ್ದಿದ್ವಿ ಅಂತ ಹೇಳಕ್ಕಲ್ಲ, ಅದ್ರೊಳಗಡೆ ಮುಳುಗಿದ್ವಿ ಅಂತ ಹೇಳಕ್ಕೆ. ಇವತ್ತು ನನ್ನ ಮೊಬೈಲಲ್ಲೇ ನಾನು ಯೂಟ್ಯೂಬ್ನ ಓಪನ್ ಮಾಡಿದ್ರೆ, ಎಲ್ಲರೂ ಅದನ್ನ ಬಳಕೆ ಮಾಡ್ತೀವಿ. ಯೂಟ್ಯೂಬ್ನ ಓಪನ್ ಮಾಡಿದ್ರೆ ನನ್ನ ಮೊಬೈಲಲ್ಲಿ ಕಾಣೋದು ಇನ್ನೊಬ್ರು ಮೊಬೈಲಿಗೆ ಬರೋಲ್ಲ. ಅದು ನನ್ಗೇನ್ ಬೇಕು ಅದ್ ಮಾತ್ರ ನನ್ನ ಮೊಬೈಲ್ ಬರುತ್ತೆ. ಅಂದ್ರೆ ಫಸ್ಟೇ ಬರುತ್ತಲ್ಲ, ಓಪನ್ ಮಾಡಿದ ತಕ್ಷಣ ಕಾಣತ್ತಲ್ಲ. ನನ್ನ ಮೊಬೈಲ್ ತೆಗೆದ್ರೆ ಬೇರೆ ಇರುತ್ತೆ, ನಮ್ಮ ಮನೇಲಿ ಹೆಂಡತಿ ಮೊಬೈಲ್ ತೆಗೆದ್ರೆ ಬೇರೆ ಇರುತ್ತೆ. ಹೆಂಡತಿ ಮೊಬೈಲ್ ತೆಗೆದ್ರೆ ಬರೀ ಇದು ಕಾರ್ಟೂನ್ಗಳು ಬರ್ತಾ ಇರುತ್ತೆ, ಇಲ್ಲ ಯಾವುದೋ ಒಂದು ಇದು ಬರ್ತಾ ಇರುತ್ತೆ, ಯಾಕಂದ್ರೆ ಮಕ್ಕಳುಗಳು ನೋಡಿರ್ತಾರದಲ್ಲಿ ಜಾಸ್ತಿ. ನನ್ ತೆಗೆದ್ರೆ ಏನೋ ಬೇರೆದೇನೋ ಬರ್ತಾ ಇರುತ್ತೆ. ಅಂದ್ರೆ ಅಲ್ಲೂ ನಮ್ಗೆ ಗೊತ್ತಿಲ್ಲದೆ ಆಗ್ಲೇ ಆಗೋಗಿದೆ. ನಾವು ಅನ್ಕೋತಾ ಇರ್ತೀವಿ, ಇಲ್ಲ ಓಕೆ ನನಗೆ ಬೇಡ, ದೂರ ಇರ್ತೀನಿ ಅಂತ. ದೂರ ಇರ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಇದೀವಿ ಅಷ್ಟೇ. ಅದಾಗ್ಲೇ ಬಂದಾಗಿದೆ, ನಮ್ಗೆ ಗೊತ್ತಿಲ್ದಿರಂಗೆ ನಮ್ಮನ್ನ ಆವರಿಸ್ಕೊಂಡಿದೆ. ನೀವು ಒಂದು ಅಂಗಡಿ ಹತ್ರ ಹೋಗಿ ಇನ್ನೂ ಬಂದಿರಲ್ಲ, ನೋಟಿಫಿಕೇಶನ್ ಡಿಸೇಬಲ್ ಮಾಡಿದ್ರೆ ಮೊಬೈಲ್ ಆಗ್ಲೇ ಬರುತ್ತೆ. ನೀವು ಈ ತರ ಅಂಗಡಿಗೆ ಹೋಗಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಒಂದು ಪಾಪ ಬರುತ್ತೆ. ನಾನು ಇಲ್ಲಿ ಮಾತಾಡ್ತಾ ಇರೋದು ಟ್ರ್ಯಾಕ್ ಆಗ್ತಾ ಇರ್ತೈತೆ ಮೊಬೈಲ್. ನಾನೇನ್ ಮಾತಾಡ್ದೆ ಅಂತ ಇದಕ್ಕೆ ಗೊತ್ತಾಗದೆ ಇರ್ಬೋದು. ಆದಿತ್ಯ ಇಷ್ಟೊತ್ತಿಗೆ ಬಂದ, ಇಲ್ಲಿ 2 ಗಂಟೆ ಇಲ್ಲಿದ್ದ, ಆದ್ರೆ ಯಾವತ್ತು ಹೋಗಿದ್ರು ಈ ಜಾಗಕ್ಕೆ ಹೋದ ಅಂತಾನು ಒಂದ್ ಕಡೆ ರೆಕಾರ್ಡ್ ಆಗಿರುತ್ತೆ. ಯಾಕಂದ್ರೆ ಎಲ್ಲಾರ ಹತ್ರ ಮೊಬೈಲ್ ಇದೆ. ಎಲ್ಲ ಮೊಬೈಲ್ ತಗೊಂಡ ತಕ್ಷಣ ಫಸ್ಟ್ ಕೇಳದೆ ಗೂಗಲ್ ಅಕೌಂಟ್ ಹೋಗಿ ಅಂತ. ಆಮೇಲೆ ಶಾಪಿಂಗ್ ಮಾಡ್ತೀವಿ, ಆನ್ಲೈನ್ ಶಾಪಿಂಗ್ ಅನ್ನೋದು ಈಗ ಜಾಸ್ತಿ ಆಗಿದೆ. ನೀವು ನೋಡಿ, ಶಾಪಿಂಗ್ ಹೋದಾಗ ನಮ್ಗೆ ಎಷ್ಟು ಟೈಮ್, ನಮ್ಗೆ ಸಮಯ ಅನ್ನೋದು ಎಷ್ಟು ಇದನ್ನ ಮುಖ್ಯ, ಅದನ್ನ ಹೆಂಗ್ ಉಳಿಸೋಣಕ್ಕೆ. ಶಾಪಿಂಗ್ ನಾನು ಹೋಗಿದ ತಕ್ಷಣ ನಾನು ಮುಂಚೆನೆ ಫಸ್ಟ್ ಟೈಮ್ ಹೋದಾಗಲೇ ಬೇರೆ ತರ ಇರುತ್ತೆ ಆ ಒಂದು ಅಪ್ಲಿಕೇಶನ್ಗಳಿಗೆ. ನಾನು 2ನೇ ಸತಿ 3ನೇ ಸತಿ ಹೋದಾಗ ನನಗೆ ಯಾವ್ದು ಬೇಕು ಅದನ್ನೇ ಇದು ತೋರಿಸ್ತಾರೆ ಫಸ್ಟ್. ನಾವು ಏನಪ್ಪ ಇಷ್ಟು ಇದು ಚೆನ್ನಾಗಿರೋದಿಗೆ ಆನ್ಲೈನಲ್ಲಿ 100ರಲ್ಲಿ 80 ಚೆನ್ನಾಗಿರಲ್ಲ, 20 ಚೆನ್ನಾಗಿರೋದು. ಬಟ್ ನನಗೇನ್ ಬೇಕು ಅಂತ ಅದು ಗೊತ್ತು, ಫಸ್ಟೇ ಅದು ಬರುತ್ತೆ. ನಾನು ಹೋದ ತಕ್ಷಣ ಅದು ಖುಷಿ ಆಗ್ಬಿಡ್ತೇನೆ. ಸೊ ಈ ತರ ಅಷ್ಟೇನೆ ಚೆನ್ನಾಗೂ ಇದೆ, ನಮ್ಗೆ ತುಂಬಾ ಉಪಯೋಗನೂ ಆಗ್ತದೆ. ಅದು ಬಾಧಕ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಈ ಹ್ಯೂಮನ್ ಕನೆಕ್ಷನ್ ಅಂತ ಏನ್ ಹೇಳ್ತೀವಿ, ಒಬ್ರಿಗೊಬ್ರು ಸಿಕ್ಕಿ ಮಾತಾಡೋದು, ಇದೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಈಗೆಲ್ಲ ನೋಡ್ತೀವಿ, ಇಲ್ಲಿರ್ತೀವಿ, ಪಕ್ಕದೇರೆ ಬೇಕು ಅಂದ್ರೆ ಒಂದು ಇಷ್ಟ ಆದ್ರೆ ಫೋನ್ ಮಾಡ್ತೀವಿ, ಇಲ್ಲಾಂದ್ರೆ ವಿಡಿಯೋ ಕಾಲ್ ಮಾಡ್ತೀವಿ. ದೊಡ್ಡವ್ರುಗಳು ಮಾಡ್ತಾ ಇದ್ವಿ. ಮುಂಚೆ ಎಲ್ಲ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ, ನಿಮ್ದಿಲ್ಲ, ನಮ್ಮ ಏಜಲ್ಲಿ ಹೇಳ್ತೇನೆ, ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಫೋನ್ ಇಲ್ಲ ನಮ್ಗೆ. ಅಲ್ಲ, ಡಿಗ್ರಿಲೂ ಇರಲಿಲ್ಲ ಫೋನು. ಡಿಗ್ರಿ ಓದ್ಬೇಕಾದ್ರೆ ಫೋನ್ ಇರಲಿಲ್ಲ. ನಾವು ಸಂಜೆ ಹೊತ್ತು ಎಲ್ಲಾ ಹುಡುಗರು ಮನೆಗಳಿಗೆ ಹೋಗಿ ಮಾತಾಡ್ಸ್ಕೊಂಡು ಎಲ್ಲರೂ ಗುಂಪು ಕಟ್ಕೊಂಡು ಒಂದ್ ಕಡೆ ಕೂತ್ಕೊತದ ಕಟ್ಟೆ ಮೇಲೆ. ಇಲ್ಲಿ ಒಂದ್ಸತಿ ಒಂದ್ ಮನೆಗೆ ಹೋದಾಗ ನಮ್ಮ ಸ್ನೇಹಿತರು ಅಂದ್ರೆ ಅವ್ರ ಅಪ್ಪ ಅಮ್ಮನ ಇರೋರು, ಅವ್ರು ಇಲ್ಲಪ್ಪ ಎಲ್ಲೋ ಆಚೆ ಹೋಗಿದ್ರೆ ಒಂದ್ ಸ್ವಲ್ಪ ಸಾಮಾನು ಇಲ್ಲ ಕಣೋ ತಗೋ ಅಂದ್ರೆ, ನಮ್ಮ ಸ್ನೇಹಿತರ ಮನೆಗೆ ನಾವೇ ಸಾಮಾನು ತರ್ತಾ ಇದ್ದೋ. ಒಂದ್ಸತಿ ಅವನು ಇಲ್ಲ, ನಮ್ಮ ಸ್ನೇಹಿತರಿಲ್ಲ ಅಂದ್ರೆ ಊಟ ಮಾಡ್ಕೊಂಡ್ಬಿಡ್ತಾ ಇದ್ವು. ಈಗ ಅದಿಲ್ಲ. ನೀವು ಎಲ್ಲೇ ನೋಡಿ 4 ಜನ ಮೇಲೆ ಒಂದು ಗುಂಪು, ಯಾವುದೇ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, 4-5 ಜನ ಮೇಲೆ ಒಂದು ಗುಂಪು ಜನ ಇರಲ್ಲ. ನಾವೆಲ್ಲ ಇರ್ಬೇಕಾದ್ರೆ ಒಂದು 20 ಜನ 25 ಜನ ಒಂದ್ ಕಡೆ ಕೂತ್ರೆ ಅಷ್ಟು ಜನ ಕೂರ್ತಾ ಇದ್ವು. ಈಗಿಲ್ಲ. ನಮ್ಮ ಸ್ನೇಹಿತರ ಇವಾಗಲೂ ಒಬ್ಬ ಇದ್ದಾರೆ ಸರ್, ಅವನು ಒಂದೇ ಮಾತು, ಫೋನ್ ಮಾಡ್ಬೇಡ ಅಂತಾನೆ.
ಮನೆಗೆ ಬರ್ತಾರೆ ಮತ್ತೆ ಆ ಒಂದು ಸಂಬಂಧಗಳು ಕಮ್ಮಿ ಆಗುತ್ತೆ. ನಾವು ಎಲ್ಲಿ ಜಾಸ್ತಿ ಸ್ವಾವಲಂಬ ಆಗ್ತೀವೋ, ಇಂಡಿಪೆಂಡೆಂಟ್ ಆಗ್ತೀವೋ ನೋಡ್ತೀವೋ, ಅದ್ ಪರಿಸ್ಥಿತಿ ಹತ್ರ ಮಾಡ್ಬಿಡಿದೆ, ಬೇರೆ ದಾರಿ ಇಲ್ಲ. ಆದ್ರೆ ಈ ಒಂದು ಹ್ಯೂಮನ್ ಕನೆಕ್ಷನ್ ಕಮ್ಮಿ ಆಗ್ತಾ ಇದೆ, ಅದನ್ನ ತಡೆಯಕ್ಕೂ ಆಗಲ್ಲ. ಆಮೇಲೆ ಇನ್ನೊಂದು ಒಂದು ಬಾಧಕ ಒಂದು ತುಂಬಾ ಏನಿದೆ ಅಂದ್ರೆ ಕಂಟೆಂಟ್ ಅಂತ ಹೇಳ್ತೀವಿ. AI ಈಗ ನಾವು ಟೆಕ್ನಿಕಲ್ ಆಗಿ ಹೇಳಕ್ಕಾಗಲ್ಲ. AI ಇಂದ ನಾನು ಹೊಸ ಒಂದು ಕಂಟೆಂಟ್ ನಾನು ತಯಾರು ಮಾಡೋದಂದ್ರೆ ಹೊಸದೊಂದು ಏನೊಂದು ಫೋಟೋನೋ, ವಿಡಿಯೋನೋ, ಹಾಡು, ಇದನ್ನೆಲ್ಲ ನಾನು ಹೊಸದಾಗೆ ಅದನ್ನ ತಯಾರು ಮಾಡೋದು. ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾವ್ದು ಏನ್ ಬಂದಿದೆ, ಯಾವ್ದು ನಿಜವಾದ ಅಂತ ಹೇಳೋದೇ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಅದನ್ನ ಒಳ್ಳೆದಕ್ಕಾರು ಉಪಯೋಗಿಸ್ಕೋಬಹುದು, ಕೆಟ್ಟದಕ್ಕಾರು ಉಪಯೋಗಿಸ್ಕೋಬಹುದು. ಆಮೇಲೆ ಇನ್ನೊಂದು ಅಗ್ರಿಕಲ್ಚರ್ ಈಗ ಹೇಳ್ತಾ ಇದ್ರು ಸರ್, ಇಂಡಸ್ಟ್ರಿಯಲೈಸೇಷನ್ ಆಗಿದೆ ಅಂತ. ಹೌದು, ಬರೋದ್ರಿಂದ ಒಂದು 100 ಅಂದಾಜಲ್ಲಿ ಹೇಳ್ತಾ ಇರೋದಂದ್ರೆ, ಈ ಸ್ಟಡೀಸ್ ಎಲ್ಲ ಹೇಳೋದೇನಂದ್ರೆ, ಒಂದು 100 ಕೋಟಿ ಕೆಲಸಗಳು ಪ್ರಪಂಚದಾದ್ಯಂತ 100 ಕೋಟಿ ಜನ ಕೆಲಸ ಕಳ್ಕೊಂಡ್ರೆ 170ರಿಂದ 150ರಿಂದ 170 ಕೋಟಿ ಜನಕ್ಕೆ ಹೊಸ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತಾನೆ ಇರೋದು. ಸೊ ಹಾಗಾಗಿ ಯಾವ್ದು ಕೆಲಸಗಳು ಕಮ್ಮಿ ಆಗತ್ತೆ ಜಾಸ್ತಿ ಆಗತ್ತೆ ಅಂತ ಇಲ್ಲ. ಸರ್ ಹೇಳ್ದಂಗೆ ಕಂಪ್ಯೂಟರ್ ಬಂದಾಗಲೇ ಹೆದರ್ಕೊಂಡ್ವು, ಬಟ್ ಅದರಿಂದ ಇವಾಗ ಸುಮಾರು ಜನಕ್ಕೆ ಕೆಲಸ ಸಿಗುತ್ತೆ. ಅದೇ ತರ ಬರೋದ್ರಿಂದನೂ ಒಂದು ಸುಮಾರು ಜನಕ್ಕೆ ಕೆಲಸ ಸಿಗತ್ತೆ, ಎಲ್ಲ ಇರುತ್ತೆ. ಆದ್ರೆ ಇದರಿಂದ ಬಾಧಕ ಏನು ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾವೇನ್ ಹೇಳ್ತೀವಿ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಅಂದ್ರೆ, ಈ AI ಯೂಸ್ ಮಾಡಿ ಏನ್ ಸಂಬಳ ಬರುತ್ತೆ, ಕೆಲಸ ಬರುತ್ತೆ, ಅವ್ರಿಗೆ ಬರೋ ಸಂಬಳ ಏನು ಗೊತ್ತಿಲ್ಲದೆ ಬೇರೆ ಕೆಲಸ ಮಾಡೋ ಸಂಬಳ ಇದೆಯಲ್ಲ, ಅದು ವ್ಯತ್ಯಾಸ ತುಂಬಾ ಆಗೋ ಚಾನ್ಸಸ್ ಇದೆ. ಸೊ ಇಲ್ಲ ಫುಲ್ ಶ್ರೀಮಂತರಾಗೋದು, ಬಡವರು ಬಡವರಾಗೋದು, ಇದೊಂದು ಪ್ರಾಬ್ಲಮ್ ಇದೆ. ಗೊತ್ತಿಲ್ಲ ಹೆಂಗ್ ಹೋಗತ್ತೆ ಅಂತ ಇಂಡಸ್ಟ್ರಿ ನೆಕ್ಸ್ಟ್, ಅದೊಂದು ನೋಡ್ಕೋಬೇಕು. ಅಗ್ರಿಕಲ್ಚರ್ಲಿ ನಿಮ್ಗೆ ಅದು ಗೊತ್ತಿರಂಗ, ಈಗ ನಾವು ಹಳ್ಳಿ ಕಡೆ ಆಗ್ಲಿ, ಈಗ ನಾವು ನಮ್ಮ ಆ ಟೈಮ್ ನಮ್ಮ ತಾತ ಮಾಡಿಸ್ಬೇಕಾದ್ರೆ ಎಷ್ಟು ಜನ ಇರ್ತಾ ಇದ್ರು. ಈಗ ನಮ್ಮ ಪಪ್ಪ ಇಲ್ಲ ಇವಾಗ ಮಾಡ್ಸೋಣ ಬಾ ಅಂತ ನಾವು ಹೋದ್ರು ಯಾರು ಸಿಗಲ್ಲ. ನಾನೊಂದು ವ್ಯವಸಾಯ ಮಾಡ್ತೀನಿ ಅಂದ್ರೆ ಇದು ಜನಗಳೇ ಸಿಗ್ತಲ್ಲ ಊರಲ್ಲಿ. ಯಾಕಂದ್ರೆ ಪಾಪ ಅವ್ರಿಗೂ ಹೊಟ್ಟೆಪಾಡು, ಎಷ್ಟೊಂದು ಜನ ಈ ಕಡೆ ನಗರ ಕಡೆ ಬಂದಿದ್ದಾರೆ. ಅಲ್ಲಿ ನಮ್ಗೆ ಈ ಒಂದು ತಂತ್ರಜ್ಞಾನ ಏನದು ತುಂಬಾ ಒಂದು ಯೂಸ್ ಆಗ್ತಾ ಇದೆ. ನಾನು ಮೊಬೈಲಲ್ಲೇ ಕೂತ್ಕೊಂಡು ನೀರು ಇಲ್ವಾ ಇವತ್ತು, ನೀರು ಹಾಕುವಂತ ಇಲ್ಲೊಂದು ಬಟನ್ ಮುಟ್ಟಿದ್ರೆ ಎಲ್ಲದಕ್ಕೂ ಸ್ಪ್ರಿಂಕ್ಲರ್ ಆಗುತ್ತೆ, ಆಫ್ ಮಾಡ್ಬೋದು. ಡ್ರೋನ್ಸ್ಗಳು ಬಂದಿದೆ, ಪೆಸ್ಟಿಸೈಡ್ಸ್ನೆಲ್ಲ ಹಾಕಕ್ಕೆ, ಉಳುಮೆ ಮಾಡೋಕೆ ಈಗ ಹೊಸ ಮಿಷಿನ್ಗಳು ಬರ್ತಾ ಇದೆ. ಈ ಒಂದು ಆನ್ ಮಾಡಿಬಿಟ್ರೆ, ಇವಾಗ ಮನೆಗಳಲ್ಲಿ ನೋಡಿದ್ರೆ ಕ್ಲೀನ್ ಮಾಡಕ್ ಬಂದಿದೆ. ಆನ್ ಮಾಡಿಬಿಟ್ರೆ ಸುಮ್ಮನೆ ಸುತ್ತಾ ಇರುತ್ತೆ ರೂಮಲ್ಲಿ, ಒಟ್ಟಿನಲ್ಲಿ ಒಂದು ಅರ್ಧ ಗಂಟೆ ಮೇಲೆ ಕ್ಲೀನ್ ಮಾಡಿರುತ್ತೆ ರೂಮ್ನ. ಅದೇ ತರ ಈಗ ಭೂಮಿಗಳಿಗೂ ಉಳೋದೆಲ್ಲ ಬರ್ತಾ ಇದೆ, ಕಳೆ ಕೀಳೋ ಮಿಷಿನ್ಗಳು ಬರ್ತಾ ಇದೆ. ಆನ್ ಮಾಡಿಬಿಟ್ಬಿಟ್ರೆ ಸುಮ್ಮನೆ ಜಮೀನಿಡಿ ಹೋಗ್ತಾ ಇರುತ್ತೆ, ಕಳೆಗಳು ಸಿಕ್ಕಾಗ ಕಿತ್ಕೋತ್ತೆ. ಸೊ ಈ ತರ ಒಂದು ಉಪಯೋಗ ಆಗ್ತಾ ಇದೆ. ಅಂಡ್ ಒಳ್ಳೆ ರೀತಿಲೇ ಅಗ್ರಿಕಲ್ಚರ್ಗೂ ಸಪೋರ್ಟ್ ಇದೆ. ಬಟ್ ಬಾಧಕ ನೋಡಕ್ ಹೋದ್ರೆ ಏನು ಅಂದ್ರೆ, ಎಲ್ಲೋ ಆ ಒಂದು ಕೌಶಲ್ಯತೆ ಏನಿತ್ತು ನಮ್ಮ ರೈತರಿಗೆ, ನಮ್ಮ ತಾತಂಗಿದ್ದೀಗ ನಾವು ಅಪ್ಪಂಗಿಲ್ಲ, ನಾವು ಅಪ್ಪಂಗಿರೋಷ್ಟು ನನಗೆ ಗೊತ್ತಿಲ್ಲ. ನಾಳೆ ಎಲ್ಲಾನು ಮರೆತು ಇದ್ರ ಮೇಲೆ ಇರ್ತೀವಿ. ಅದಂತೂ ಒಂದಿನ ಬರ್ಬೋದು. ಯಾಕಂದ್ರೆ ಎಲ್ಲಾನು ನಾವು ಮಿಷಿನ್ ಕೈ ಮಾಡಿಸ್ಮೇಲೆ, ಈಗ ಒಂದ್ ಟೈಮ್ ಯಾವ್ದೊಂದು ಕಾಲ ಇತ್ತು, ನಾವು ಊರಿಗೆ ಹೋಗ್ಬೇಕಾರೆ ಏನಾದ್ರು ಹರಡಿದ್ರೆ ಮಳೆ ಬರ್ತಿತ್ತು ಅಂದ್ರೆ ಬರೀ ಇದು ಮೋಡ ನೋಡಿ ಹೇಳೋರು, ಇಲ್ಲ ಮೋಡ ಈ ಕಡೆ ಬೀಸತ್ತೆ, ಮಳೆ ಬರಲ್ಲ ಬಿಡಲ್ಲ ಎಲ್ಲಿ ಅಂತ ಹೇಳೋರು. ಅದೆಲ್ಲ ಆ ಒಂದೆಲ್ಲ ಹೊರಟೋಗುತ್ತೆ ಮಾಹಿತಿಗಳು, ಆ ಒಂದು ಕೌಶಲ್ಯದಲ್ಲಿ ಹೋಗೋ ಚಾನ್ಸಸ್ ಎಲ್ಲ ಇದೆ. ಅದಕ್ಕೆ ಇದು ನೋಡಕ್ ಹೋದ್ರೆ AI ಇಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಏನಾದ್ರು ಕೆಟ್ಟಾಗತ್ತ ಅಂತ ನೋಡಕ್ ಹೋದ್ರೆ, ಇದು ಕೆಟ್ಟಾಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಲ್ಲ. ನಾನು ಹೇಳ್ತಾ ತಂತ್ರಜ್ಞಾನದ ಹಾದಿನೇ ಆ ಕಡೆಗೆ ಹೋಗ್ತಾ ಇದೆ. ನಾವು ಇದನ್ನ ಎಷ್ಟು ಬಳಸ್ಕೋತೀವಿ, ಯಾವಾಗ ಬಳಸ್ಕೋತೀವಿ, ಅದು ನಮ್ಮ ಮೇಲಿದೆ. ಸೊ ನಮಗೆ ಇವಾಗ ಏನ್ ಬೇಕು ಅನ್ಸದೆ, ಅದಕ್ಕೆ ತಕ್ಕಂಗೆ ತಂತ್ರಜ್ಞಾನ ಬೆಳೆದಿದೆ, ಅದಕ್ಕೆ ತಕ್ಕಂಗೆ AI ಬರ್ತಾ ಇದೆ ಅಷ್ಟೇ. ಸೊ ಒಳ್ಳೇದು ಇದೆ, ಬಾಧಕಗಳು ಇದೆ. ಬಟ್ ಅದು ಏನು ಅಂದ್ರೆ, ಅದನ್ನ ಈ ಕಡೆ ಬಾಧಕ ಅಂತ ಬಿಡೋಕ್ಕೂ ಆಗಲ್ಲ, ಅದನ್ನ ತಪ್ಪಿಸ್ಕೊಳಕ್ಕೂ ಆಗಲ್ಲ, ಅದನ್ನ ಯೂಸ್ ಮಾಡ್ಲೇಬೇಕು. ಎಷ್ಟು ಮಾಡ್ತೀವಿ ಅದು ನಮಗ್ ಬಿಟ್ಟಿದ್ವಿ. ಕೊನೆಯದಾಗಿ ಏನಂದ್ರೆ, ನಿಜವಾಗ್ಲೂ
ಬಾಧಕ ಏನಿದೆ ಅಂತ ನೋಡಿದ್ರೆ ಈ ಒಂದು ಇಂದ ಅಥವಾ ಒಂದು ತಂತ್ರಜ್ಞಾನದಿಂದ ಏನಂತ ಹೇಳು ಅಂದ್ರೆ ನಮ್ಮ ಒಂದು ಮೆಂಟಲ್ ಮತ್ತೆ ಫಿಸಿಕಲ್ ಹೆಲ್ತ್, ಮಾನಸಿಕ ಮತ್ತು ಶಾರೀರಿಕ ಒಂದು ನಮ್ದು ಏನು ಹೆಲ್ತ್ ಇದೆ, ಏನಕ್ಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈಗ ನಾನೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಒಂದು 2 ವರ್ಷದಿಂದ ಒಂದು ಅಸೈನ್ಮೆಂಟ್ ಅಂತ ಏನೋ ಕೊಟ್ಟಿದ್ದನ್ನ ಮಾಡ್ಕೊಬನ್ನಿ ಗುಂಪಲ್ಲಿ ಅಂತ ಕೊಟ್ರೆ 1 ತಿಂಗಳು ತಗೊಳ್ಳೋರನ್ನ ಮಾಡಕ್ಕೆ. ಅದ್ರಲ್ಲೂ ಎಲ್ಲರಿಗೂ ಬರ್ತಾ ಇರ್ಲಿಲ್ಲ. ಆದ್ರೆ ನಾವು ಏನೋ ಪ್ರಯತ್ನ ಪಟ್ಟಿರೋರಿಗೆ ಮಾರ್ಕ್ಸ್ ಕೊಡ್ತಾ ಇದ್ವು, ಅದು ಬೇರೆ ಪ್ರಶ್ನೆ. ಇವತ್ತು ಅದೇ ಅಸೈನ್ಮೆಂಟ್ ನಾನು ಬೆಳಗ್ಗೆ ಕೊಟ್ರೆ ಮಧ್ಯಾಹ್ನದ ಒಳಗಡೆ 60 ಜನ ತಂದಿರ್ತಾರಲ್ಲ. ಏನಕ್ಕೆ ಇದೆ, ಹೇಗೆ ಹಾಕಿದ್ರೆ ಆನ್ಸರ್ ಕೊಡುತ್ತೆ ತಂದ್ಬಿಟ್ಟು ಕೊಡ್ತಾರೆ. ಅಂದ್ರೆ ಅವ್ರಿಗೆ ಆ ಒಂದು ವೈಚಾರಿಕ ಮಾಡುವಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನ್ ಹೇಳ್ತಿದೆ ಅದು ಪೂರ್ತಿ ಕಮ್ಮಿ ಆಗ್ತದೆ. ಅಂದ್ರೆ ಏನ್ ಹೇಳ್ತೇನೆ ಅಂದ್ರೆ ಇದನ್ನ ಜಾಸ್ತಿ ಇಂದ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಮೆಂಟಲ್ ಹೆಲ್ತ್ ಅಪ್ಸೆಟ್ ಆಗೇ ಆಗಿದೆ. ಆಮೇಲೆ ನಮ್ಮ ಒಂದು ಥಿಂಕಿಂಗ್ ಅಬಿಲಿಟಿ ಇದು ಕಮ್ಮಿ ಕ್ಷೀಣಿಸ್ತಾ ಬರ್ತಾ ಇದೆ. ಒಂದಲ್ಲ ಒಂದಿನ ಅದು ಒಂದು ಲೆವೆಲಿಗೆ ಕ್ಷೀಣಿಸುತ್ತೆ, ಆಗ್ಲೇ ಸ್ಟಾರ್ಟ್ ಆಗಿದೆ. ಅದನ್ನ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಫಿಸಿಕಲ್ ಹೆಲ್ತ್ ಅಷ್ಟೇ, ಎವಲ್ಯೂಷನ್ ಅಂತ ಹೇಳ್ತೀವಿ. ಕುದುರೆ ತರ ಇರೋದು ಜಿರಾಫೆ ಇಲ್ಲಿ ಭೂಮಿ ಮೇಲೆ ಸಿಗಲ್ಲ ಅಂತ ಕುತ್ಕೆನ ಇದು ಮಾಡಿ 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 ಮರ ತಿನ್ನಕ್ಕೆ ಹೋಗಿ ಕುತ್ಕೆ ದೊಡ್ಡದಾಯ್ತು ಅಂತ ಓದಿದ್ವು ಸ್ಕೂಲಲ್ಲಿ. ಅದು ಎವಲ್ಯೂಷನ್. ನಾವ್ ಹೆಂಗೆ ನಮ್ಮ ಶರೀರನ ಬಳಸ್ಕೋತೀವಿ, ಶರೀರ ಅದೇ ತರ ಆಗತ್ತೆ. ಈಗ ಬರ್ತಾ ಬರ್ತಾ ಏನಾಗ್ತದೆ, ಎಲ್ಲ ನಾವೇದಿಲ್ಲ ಅಂಗಡಿಗೆ ಹೋಗ್ಬೇಕಾ, ಊಟ ಆಯ್ತು, ಇವಾಗ ಇದು ಯಾವ್ದು ಬ್ಲಿಂಕಿಟ್ ಅದೆಲ್ಲ ಬಂದಿದೆಯಲ್ಲ, ಬರೀ ಒಂದು ಏನೋ ಒಂದು ಏನಾರು ತರಿಸ್ಬೋದಲ್ಲ, ಒಂದು ಇದು ವಾಟರ್ ಬಾಟ್ಲ್ ಬೇಕಾ ತಗೋ ಬ್ಲಿಂಕಿಟ್, ಏನೋ ಒಂದು ಆಟ ಸಾಮಾನು, ಏನೋ ಒಂದು ಚಾಕ್ಲೇಟ್ ಬೇಕು ಅಂದ್ರೆ ಬ್ಲಿಂಕಿಟ್ ಮಾಡ್ಬೋದು. ಅಂದ್ರೆ ನಾವು ಫಿಸಿಕಲ್ ಆಕ್ಟಿವಿಟಿನ ಎಷ್ಟು ಕಮ್ಮಿ ಮಾಡಿದ್ರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಎರಡೂ ತುಂಬಾ ಡಿಗ್ರೇಡ್ ಆಗುತ್ತೆ. ಆಮೇಲೆ ಈಗಿನ ಮಕ್ಕಳುಗಳು ಈ ಇಂದ ಎಲ್ಲಿ ಅವರು ಸ್ವತಂತ್ರವಾಗ್ತಾರೆ ಸಂತೋಷ. ವಯಸ್ಸಾದವರು ಸ್ವತಂತ್ರವಾಗಿ ನನ್ಗೇನೋ ಮೆಡಿಕಲ್ ಹೆಲ್ಪ್ ಬೇಕು, ಏನೇ ಬೇಕು ಅಂದ್ರೆ ಮೊಬೈಲ್ ಅಲ್ಲೇ ಬೇಕಾ ನೋಡ್ಕೋಬೋದು, ಒಳ್ಳೇದು. ಆದ್ರೆ ಎಲ್ಲಿ ಪ್ರಾಬ್ಲಮ್ ಅಂತ ಅಂದ್ರೆ ಜಾಸ್ತಿ ಸ್ವತಂತ್ರವಾಗಿ ಸ್ವಾವಲಂಬವಾಗಿ ಹೋಗಿ ಅವ್ರ ಮೆಂಟಲ್ ಎಮೋಷನ್ ಇಲ್ಲ, ಮತ್ತೆ ಜನರ ಜೊತೆ ಬೆರೆತಿ ನೆಕ್ಸ್ಟ್ ಸಣ್ಣ ಮಕ್ಳುಗಳು ದೊಡ್ಡವ್ರಾಗ್ತಾ ಇಲ್ಲ. ಇದನ್ನ ಏನ್ ಪ್ರಾಬ್ಲಮ್ ಅಂದ್ರೆ ತುಂಬಾ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಅವ್ರಗಳಿಗೆ ಒಂದು ಎಮೋಷನಲಿ ತುಂಬಾ ವೀಕ್ ಆಗ್ತಾ ಇದಾರೆ ಮಕ್ಕಳುಗಳು. ಸೋತ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರು. ಏನಕ್ಕೆಲ್ಲ ಈಗ ನನ್ಗೇನಾರು ಒಂದು ಬೇಕಾ, ಮೊಬೈಲ್ ತೆಗೆದ್ರೆ ಸಿಕ್ಬಿಡುತ್ತೆ. ಮನೇಲೂ ಯಾಕೆ ಅವಳು ಹೇಳ್ದೆ ಅವಶ್ಯಕತೆ ಆಗೋಗಿದೆ, ಮನುಷ್ಯಂಗೆ ಏನ್ ಬೇಕು ಪ್ರತಿಯೊಂದು ಸಿಕ್ಕಾಗೋಗಿದೆ. ಇವಾಗ ಏನಿದು ಲಕ್ಸುರಿ ಕಡೆಗೆ ಹೋಗ್ತಾ ಇದೀವಿ. ಸೊ ಆ ಒಂದು ಕಷ್ಟ ಅನ್ನೋದು ನೋಡ್ತಾ ಇಲ್ಲ. ಅದ್ರ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅದ್ರ ಮೇಲೆ ಎಲ್ಲಕ್ಕಿಂತ ಸರ ಹೇಳ್ದಂಗೆ ಮೊಬೈಲ್ ಇದ್ದೆ ಎಲ್ಲ ಫಾಸ್ಟ್ ಆಗಿ ಸಿಗ್ತಾ ಇರ್ಬೇಕಾರೆ ಏನು ಸಿಗದೆ ಇದ್ದಾಗ ತಡ್ಕೊಳ್ಳೋ ಶಕ್ತಿ ಇಲ್ಲ ಇವಾಗಿನ ಯುವಕರಲ್ಲಿ. ಆಮೇಲೆ ಅದನ್ನು ತಪ್ಸಕ್ಕೂ ಆಗಲ್ಲ. ಯಾವ ಇದು ಅಂತ ಹೇಳಿದ್ರೆ ಮೊನ್ನೆ ಎಷ್ಟು ವೀಕ್ ಆಗಿದೆ ಅಂತ ಹೇಳಿದ್ರೆ ಸರ್, ಈಗ ಲಿಫ್ಟ್ ನಮ್ಮಲ್ಲಿ 8 ಫ್ಲೋರ್ ಇದೆ ಕಾಲೇಜಲ್ಲಿ. ಮೇಲಕ್ಕೆ ಹೋಗ್ಬೇಕಾಯ್ತು, ಮೊದಲನೇ ಫ್ಲೋರಿಂದ ಮೇಲಕ್ಕೆ ಹೋಗೋ ಲಿಫ್ಟ್ ಅಲ್ಲಿ ಹಿಂಗೆ ಹುಡುಗರ ಹತ್ರ ಒಂದು ಹುಡುಗಿ ಹಿಂಗೆ ಫೋನ್ ಇಟ್ಕೊಂಡು ಮಾತಾಡ್ತಿತ್ತು. ಮೇಲಕ್ಕೆ ಹೋಯ್ತು ಲಿಫ್ಟ್ 8ನೇ ಫ್ಲೋರಿಗೆ, ಇಳಿತಾನೂ ಇಲ್ಲ. ಈ ಮೇಷ್ಟ್ರು ನಿಂತವ್ರ ಅಂತಾನು ನೋಡ್ತಾ ಇಲ್ಲ. ಎಲ್ಲಿಗಪ್ಪ ಅಂತಂದು, ಸರ್ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇಲ್ಲಿ ಅಂತ. ಮೊದಲನೇ ಫ್ಲೋರ್ನ ಗ್ರೌಂಡ್ ಫ್ಲೋರ್ಗೆ ಮೆಟ್ಲು ಇಳಿತಾ ಇಲ್ಲ, ಲಿಫ್ಟ್ ಹಿಡ್ಕೊಂಡು 8ನೇ ಫ್ಲೋರ್ ಬಂದು 8ನೇ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಲಿಫ್ಟ್ ಅಲ್ಲಿ ಹೋಗ್ತಾ ಇರೋದು. ಇಲ್ಲಿ ನಿಂತಿಲ್ಲ, 1 ನಿಮಿಷ ಬಮ್ಮ ಅನ್ಕರ್ದು. ಅಷ್ಟೊಡೆ ನಂಗೆ ಏನೋ ಬೇರೆ ಕ್ಲಾಸ್ಗೆ ಹೇಳ್ಬೇಕಾಯ್ತು, ಓಡಾಡೋದು ಬರೋದೊಂದು 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. 10 ನಿಮಿಷ ಬಂದ್ಮೇಲೆ ಯಾಕಪ್ಪ ಹಿಂಗೆ ಇಳಿತಾರ, ಇಳಿಯೋದಲ್ವಾ, ಎಷ್ಟಪ್ಪ ನಿಮ್ಗೆಲ್ಲ ವಯಸ್ಸು, ಬನ್ನಿ ಅಂತ ಇಳಿಯಕ್ಕೆ ಲಿಫ್ಟ್ ಯೂಸ್ ಮಾಡಲ್ಲ ನಾವು, ಬನ್ನಿ ಅಂತ ಇಳಿಸ್ಕೊಂಬಂದೆ. ಜೊತೆಗೆ ಇಳ್ಕೊಂಬಂದು ಗ್ರೌಂಡ್ ಫಸ್ಟ್ ಹೊಟ್ಟೋಯ್ತು. ಇಲ್ಲಿ ಅಷ್ಟೇ ಆಗಿದ್ದು. ಏನಾಯ್ತು ನೆಕ್ಸ್ಟ್ ಅಂದ್ರೆ ಅವ್ರ ಅಪ್ಪ ಅಮ್ಮ ಮಡಿಕೇರಿಯಿಂದ ಬಂದ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ನಮ್ಮ ಮಗಳು ಅಳ್ತಾ ಇದ್ದಾಳೆ, ಫೋನ್ ಎತ್ತಲ್ಲ, ಹಾಸ್ಟೆಲ್ ಬಾಗ್ಲಾಕೊಂಡ್ಬಿಟ್ಟಿದ್ದಾಳೆ ಅಂತ.
ಮಗಳದೇನು ನನಗೆ ಅವಮಾನ ಆಗೋಯ್ತು ಸರ್, ನನಗೆ ಬೈದ್ಬಿಟ್ರು ಅಂತ. ನಾನು ನಾನೇ ಬೈದ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ನಮ್ಗೆಲ್ಲ ಅದು ಬೈಗುಳಲ್ಲ, ನಮ್ಗೆಲ್ಲ ಬೈಗುಳ ಬೇರೆ ಮೇಷಗಳದ್ದು. ಏನು ಅವರು ಫ್ರೆಂಡ್ಸ್ ಮುಂದೆ ಕರೆದು ಬುದ್ಧಿ ಹೇಳದೆ ಬೈಗುಳಾಗ್ಬಿಡಿದೆ. ಈಗ ಅವ್ರ ಅಪ್ಪ ಅಮ್ಮ ಅವರು ಮಗಳು ಅಳ್ತಾಳೆ ಅಂತ ಮಡಿಕೇರಿಯಿಂದ ಬಂದಿದ್ದಾರೆ. ಇದು ಇವಾಗ ಆಗಿರೋದು ನನಗೆ ಓದ್ತಿದ್ರು. ಅಂದ್ರೆ ಆ ಮೆಂಟಲ್ ಸ್ಟೆಬಿಲಿಟಿ ಅಷ್ಟು ಕಷ್ಟ ಆಗಿದೆ. ಒಂದೆರಡು ಸಬ್ಜೆಕ್ಟ್ ಫೇಲ್ ಆದ್ರೆ ಮಕ್ಕಳುಗಳು ಎಷ್ಟೊಂದ್ ಜನ ಇಂಜಿನಿಯರಿಂಗ್ ನ ಬಿಟ್ಬಿಡ್ತೀವಿ ಅಂತ ಕೂತಿರೋದು ನೋಡಿ. ಸೊ ಈ ಹೇಳ್ತಾ ಇರೋದು ಅದಕ್ಕೆ ಮೇನ್ ಆಗಿ ನಾನು ಹೇಳೋದು, ಇಂದ ನಾನು ಅದನ್ನ ಬಳಸೋದೇ ಇಲ್ಲ, ಬಳಸಲೇಬೇಕು. ಆದ್ರೆ ನಾವು ಏನು ಒಂದು ಸತ್ಸಂಗ ಸೇರ್ತೀವಿ, ಗುರು ಹಿರಿಯರ ಜೊತೆ ಆಗ್ಬೋದು, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಸೋದು, ಈ ಒಂದು ಕನೆಕ್ಷನ್ ಬಿಟ್ಬಿಟ್ರೆ ಅದು ತುಂಬಾ ಡೇಂಜರ್. ಸೊ ಅದು ಬ್ಯಾಲೆನ್ಸ್ ಮಾಡೋದು, ಅದು ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ನಮ್ಮ ಕೈಲಿ. ಅದೊಂದು. ಆಮೇಲೆ ಹೇಳ್ದಂಗೆ ಈಗ ಎಥಿಕ್ಸ್ ಹೇಳ್ತೀವಲ್ಲ, ನಾನು ಅವಲ್ಲಿ ಹೇಳಿದೆ, ಇವಾಗಿನ ಜನ್ರೇಷನ್ ಏನೋ ನಾನು ಕೆಟ್ಟದ್ದು ಮಾಡಲ ಒಳ್ಳೇದು ಮಾಡಲ ನ್ಯೂಟ್ರಲ್ ಆಗಿರ್ತೀನಿ, ನನ್ನ ಪಡೆದು ನಾನು ಬಿಟ್ಬಿಡಿ, ನನ್ನ ಮುಗಿತು ಈ ಬಿಡು. ಸೊ ಇನ್ನೊಂದು ಲಾಸ್ಟ್ ಅಲ್ಲಿ AI ಇವಾಗ ಏನ್ ನೋಡ್ತಾ ಇದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ನಾವೇನ್ ಮಾಹಿತಿ ಕೊಟ್ಟಿದ್ದೀವಿ, ಯಾವ್ದಾದ್ರು ಒಂದು ಈವೆಂಟ್ ಆದ್ರೆ ನೀವು ಏನ್ ಮಾಡ್ಬೇಕು ಅಂತ ನಾನೇನ್ ಹೇಳ್ಕೊಡ್ತೀನಿ ಅಷ್ಟೇನೆ ಮಾಡ್ತಾ ಇರೋದು. ಈಗ ಇರೋದು ಇನ್ನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಹೇಳ್ತೇವೆ, ಇದನ್ನ ಮೊದಲನೇ ಹಂತ ಇದೆ. ನೆಕ್ಸ್ಟ್ ಫ್ಯೂಚರ್ ಬಂದು ಸೆಲ್ಫ್ ಅವೇರ್ AI ಅಂತ ಮಾಡ್ತಾ ಇದ್ದಾರೆ. ಅದಿನ್ನೂ ಬಂದಿಲ್ಲ. ಏನ್ ಸೆಲ್ಫ್ ಅವೇರ್ ಅಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ಗಳಿಗೆ ಅರಿವು ಅನ್ನೋದಿರಲ್ಲ. ಒಬ್ಬ ಮನುಷ್ಯನ್ಗೆ ಅವನದೇ ಆದಂತ ಒಂದು ಗುರುತಿದೆ, ಅಸ್ತಿತ್ವ ಇದೆ, ಒಂದು ಪ್ರಜ್ಞೆ ಇದೆ ನಮ್ಗೆ. ಇವಾಗ ಒಬ್ಬ ಹುಡುಗ ಒಂದು ಎಕ್ಸಾಮ್ ಬರ್ದೇನಾರು ಅವ್ನಿಗೆ ಏನಾರು ಬಂದಿಲ್ಲ, ಅವ್ರು ಕೂಡ ಲ್ಯಾಬಲ್ಲಿ ಅವನ್ನ ಪಾಸ್ ಮಾಡ್ಕೊ ಫೇಲ್ ಮಾಡಕ್ಕಂತ ಏನಪ್ಪ ಅವ್ನು ಏನ್ ಹಿಸ್ಟ್ರಿ ಅಂತ ನೋಡಿ ಅವ್ನು ಮಾಡಿದ್ರೆ ಏನಾಗತ್ತೆ ಅವ್ನ ಭವಿಷ್ಯ ಅಂತ ಅದನ್ನೆಲ್ಲ ಯೋಚನೆ ಮಾಡ್ತೀವಿ. ಆದ್ರೆ ಹೇಗೆ ಆ ಥರದ್ದು ಪ್ರಜ್ಞೆ ಅನ್ನೋದಿಲ್ಲ. ನಾನು ಇದು ಬಂದ್ರೆ ಇದನ್ನ ಮಾಡ್ಬೇಕು ಅಂತ ಅಲ್ಲಿ ಏನ್ ಸಾಫ್ಟ್ವೇರ್ ಬರ್ದಿನ ಅಷ್ಟೇ ಮಾಡ್ತಾ ಇರೋದು. ಆದ್ರೆ ನೆಕ್ಸ್ಟ್ ಆ ಅರಿವು ಅನ್ನೋದನ್ನ ಇದು ತರಬೇಕು ಅಂತ ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ಕೊಂಡು ಬೆಳವಣಿಗೆ ಆಗ್ತಾ ಇದೆ AI. ಈಗ ಒಂದು ನೋಬೆಲ್ ಪ್ರೈಸ್ ಕೊಟ್ರು ಜಫ್ರಿ ಹಿಂಟನ್ ಅವ್ರಿಗೆ. ಅವರು ಅದೇ ಹೇಳಿರೋದು, AI ಕೆಟ್ಟದಲ್ಲ, ಆದ್ರೆ ಅದು ಬೆಳೀತಾ ಇರೋ ವೇಗ ಎಷ್ಟಿದೆ ಅಂದ್ರೆ, ಜನರು ಅವ್ರ ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳಕ್ಕೆ ಎಷ್ಟು ಅದನ್ನ ನಾವು ಬಳಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ, ಅದು ಒಳ್ಳೇದ ಕೆಟ್ಟದ ಅಂತ ನೋಡ್ದೇನೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದೀವಿ AI. ಆಮೇಲಿಂದ ಅದಕ್ಕೆ ಅದ್ರದೇ ಆದ ಒಂದು ಲಾಸ್ಗಳಾಗ್ಲಿ ರೆಗ್ಯುಲೇಷನ್ಸ್ಗಳಾಗ್ಲಿ ಇನ್ನೂ ಆಗಿಲ್ಲ. ಇದಕ್ಕೆ ಯೂಸ್ ಮಾಡಬೇಕು, ಇದಕ್ಕೆ ಯೂಸ್ ಮಾಡಬಾರ್ದು ಅಂತ ಲೀಗಲ್ ಆಗಿ ಎಲ್ಲೂ ಇಲ್ಲ ಇನ್ನೂ. ಸೊ ಜನ ತುಂಬಾ ಯೂಸ್ ಮಾಡ್ತಾರೆ. ಅವ್ರು ಹೇಳಿರೋದು ಅದನ್ನೇ ಮಾಡಿ. ಆದ್ರೆ ಎಲ್ಲದಕ್ಕೂ ಮಾಡ್ತೀನಿ, ಸೇಫ್ಟಿ ಮೆಷರ್ ತಗೊಳ್ಳದೆ ಮಾಡಿದ್ರೆ ಒಂದಲ್ಲ ಒಂದಿನ ನಿಮ್ಮ ಒಂದು ಮನುಷ್ಯ ಕುಲಕ್ಕೆ ಆಪತ್ತಿದೆ ಅಂತಾನೆ ಯಾರೋ AI ಕಂಡಿಡಿಯೋ, ಈಗ ಫಾದರ್ ಆಫ್ AI ಅಂತ ಹೇಳ್ತೀವಿ, ಅವರೇನೆ ನೋಬೆಲ್ ಪ್ರೈಸ್ ತಗೋಬೇಕಾದ್ರೆ ಹೇಳಿರೋದು ಸ್ಪೀಚ್ ಅಲ್ಲಿ, ಯೂಟ್ಯೂಬ್ ಅಲ್ಲಿದೆ. ಸೊ ನೋಡೋಣ, ಹೇಳ್ದಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಇದ್ರದ್ದು ಸಾರಾಂಶ ಏನಂತಂದ್ರೆ, ಈಗ ಬಂದಾಗ ನೋಡಿದೆ, ಇದು ನಾನು ಹೇಳ್ತಾ ಇರೋದಲ್ಲ, ಸ್ವಾಮಿ ವಿವೇಕಾನಂದ ಹೇಳಿರೋದು, 2ನೇ ಲೈನ್, ಜಾಗೃತವಾಗು, ನಿನ್ನ ಆಧ್ಯಾತ್ಮದಿಂದ ಪ್ರಪಂಚವನ್ನು ಗೆಲ್ಲು. ಓನ್ಲಿ ಯು ಕ್ಯಾನ್ ವಿನ್ ದ ವರ್ಲ್ಡ್ ಬೈ ಅ ಸ್ಪಿರಿಚುಯಾಲಿಟಿ. ಅದಕ್ಕೆ ತುಂಬಾ ಅರ್ಥ ಇದೆ. ಈಗ ಮನುಷ್ಯನಲ್ಲಿ ಎರಡೇ, ಒಂದು ಇಂಟೆಲಿಜೆನ್ಸ್, ಇನ್ನೊಂದು ಹ್ಯುಮ್ಯಾನಿಟಿ, ಎರಡಿದೆ. ಈಗ ಇಂಟೆಲಿಜೆನ್ಸ್ನ ನಾವು ಆಗ್ಲೇ ಆರ್ಟಿಫಿಷಿಯಲ್ ಕೊಡ್ತಾ ಇದ್ದೀವಿ. ಸೊ ನಾಳೆ ನಮ್ಮ ಹತ್ರ ಇರಲ್ಲ, ನಮ್ಗಿಂತ ಮಿಷಿನ್ಗಳು ನಮ್ಗಿಂತ ಬುದ್ಧಿವಂತರು ಆಗ್ತಾರೆ ಅಂತ ನಾನಲ್ಲ, ಇದೇ ನೋಬೆಲ್ ಪ್ರೈಸ್ ತಗೊಂಡವರು ಹೇಳಿದ್ರು ಒಂದು ಕಾಲ ಬರುತ್ತೆ. ಆದ್ರೆ ಆ ಒಂದು 2ನೇ ಇದೆಯಲ್ಲ, ಹ್ಯುಮ್ಯಾನಿಟಿ ಅನ್ನೋದು, ಸ್ಪಿರಿಚುಯಾಲಿಟಿ, ಹ್ಯುಮ್ಯಾನಿಟಿ ಏನಿದೆ ಅದನ್ನ ಅಲ್ಲಿಗೆ ತರಕ್ಕಾಗಲ್ಲ ನಾವು. ಯಾರಿಗೆ? ಮೆಷಿನ್ಗಳಿಗೆ ತರಕ್ಕಾಗಲ್ಲ. ಅದೊಂದೇ ಮನುಷ್ಯತ್ರ ಉಳಿಯೋದು. ಸೊ ಅದನ್ನ ನಾವು ಬಿಡದೆ ಬ್ಯಾಲೆನ್ಸ್ ಮಾಡ್ಕೋದ್ರೆ ಸಮಾಜಕ್ಕೆ ಒಳ್ಳೇದು, ನಮ್ಗೆ ಒಳ್ಳೇದು ಅಂತ ಹೇಳಿ ಮಾತು ಮುಗಿಸ್ತೀನಿ.